ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇತ್ತೀಚೆಗೆ ಧಾರವಾಡದಲ್ಲಿ ನಡೆದಂಥ ಒಂದು ದುರ್ಘಟನೆ ಬಗ್ಗೆ ನಿಮಗೆ ಗೊತ್ತೇ ಇರ್ಬೋದು. ಅದೇನು ಅಂತಂದರೆ PSI ಪರೀಕ್ಷೆಗೆ ಸಿದ್ಧತೆ ಮಾಡ್ತಾ ಇದ್ದಂಥ ರಾಮಾಂಜನೇಯ ಎಂಬ ಆಸ್ಪಿರೆಂಟು ಕಳೆದ ಒಂದು 5 ವರ್ಷದಿಂದ ಧಾರವಾಡದಲ್ಲಿ ನಾನು PSI ಆಗಲೇಬೇಕು ಅಂತೇಳಿ ಕಷ್ಟಪಟ್ಟು ಓದ್ತಾ ಇದ್ದಂಥ ಒಂದು ಬಡ ಕುಟುಂಬದ ಅಭ್ಯರ್ಥಿ. ಸೊ ಆತ ಇತ್ತೀಚೆಗೆ ಕಳೆದ 27ನೇ ತಾರೀಕು ಹಠಾತ್ ಹೃದಯಾಘಾತದಿಂದ ನಿಧನರಾಗ್ತಾರೆ. ಸೊ ಆ ಒಂದು ಸುದ್ದಿ ಏನು ಕೇಳಿದ ಮೇಲೆ ಆತನ ಕುಟುಂಬ ಮತ್ತಷ್ಟು ಕುಗ್ಗಿ ಹೋಗುತ್ತೆ. ಕಾರಣ ಆತರ ಮೇಲೆ ಭರವಸೆಯನ್ನು ಇಟ್ಕೊಂಡು ನನ್ನ ಮಗ ಏನಾದರೂ ಒಂದು ಸಾಧನೆ ಮಾಡ್ತಾನೆ ಅಂತ ತಂದೆ ತಾಯಿ ನಂಬ್ಕೊಂಡಿದ್ರು. ಮಗ ಕೂಡ ಅಷ್ಟೇ ಕಷ್ಟಪಟ್ಟು ಧಾರವಾಡದಲ್ಲಿ ಓದ್ತಾ ಇದ್ದ. ಆ್ಯಂಡ್ ತುಂಬ ಎಲ್ಲದಕ್ಕಿಂತ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದ. ಪ್ರತಿ ಬಾರಿ ಕೂಡ ಸ್ಟೂಡೆಂಟ್ಸ್ಗಳ ಪರವಾಗಿ ಯಾವುದಾದ್ರೂ ವಿಷಯಗಳಿಗೆ ಧ್ವನಿ ಎತ್ತುವಂಥದ್ದು ಆ್ಯಂಡ್ ಇಂದಿನ PSI ಸ್ಕ್ಯಾಮ್ ಹೋರಾಟದಲ್ಲಿ ಭಾಗವಹಿಸಿದ್ದ. ಹಲವಾರು ಈ ರೀತಿ ಸಮಾಜಮುಖಿ ಕೆಲಸಗಳಲ್ಲಿ ತೊಡಕೊಂಡಿದ್ದಲ್ಲದೆ ಸುತ್ತಮುತ್ತ ತನ್ನ ಸ್ನೇಹಿತರ ಬಳಗದಲ್ಲೂ ಕೂಡ ಒಂದು ಒಳ್ಳೆ ಹೆಸರನ್ನ ಇಟ್ಕೊಂಡಿದ್ದಂಥ ಈ ಆಸ್ಪಿರೆಂಟ್ನ ಒಂದು ನಿಧನದಿಂದಾಗಿ ಇಡೀ ಆತನ ಸ್ನೇಹಿತ ಬಳಗ ಎಲ್ಲವೂ ಕೂಡ ದುಃಖಿತರಾಗ್ತಾರೆ. ಸೊ ಅದಾದ ಮೇಲೆ ಆತನ ಕುಟುಂಬದಲ್ಲಿ ಆತನ ತಂದೆಯವರು ಹೇಳಿದಂಥ ಕೆಲವೊಂದಿಷ್ಟು ಮಾತುಗಳು ನಾನು ಕೂಡ ಅದನ್ನು ನೇರವಾಗಿ ಕೇಳಿಲ್ಲ, ಬಟ್ ಕೆಲವೊಂದಿಷ್ಟು ಆತನ ಸ್ನೇಹಿತರಿಂದ ಕೇಳಲ್ಪಟ್ಟದ್ದು. ಆತನ ಕುಟುಂಬ ಈಗಾಗಲೇ ಆರ್ಥಿಕವಾಗಿ ತುಂಬ ಕುಗ್ಗಿ ಹೋಗಿದೆ. ಒಂದು 8 ಲಕ್ಷಕ್ಕೂ ಹೆಚ್ಚು ಸಾಲ ಮಾಡ್ಕೊಂಡಿದ್ರು. ಹಾಗೆ ಆ ಕುಟುಂಬದಲ್ಲಿ ತುಂಬ ಜವಾಬ್ದಾರಿ ಇರುವಂಥ ವ್ಯಕ್ತಿ ರಾಮಾಂಜನೇಯ ಆಗಿದ್ರು ಅವರು. ಆ್ಯಂಡ್ ಆ ತಂದೆ ತಾಯಿಗಳು ಒಂದು ಮಾತು ಹೇಳ್ತಾರೆ, ನನ್ನ ಮಗ ಜೀವಂತವಾಗಿದ್ದರೆ ಅಟ್ಲೀಸ್ಟ್ ಸಾಯೋವರೆಗೂ ಒಂದು ತುತ್ತು ಅನ್ನ ಹಾಕ್ತಿದ್ವಿ ಅಂತ. ಆ ಮಾತು ಎಷ್ಟು ನೋವು ಉಂಟು ಮಾಡುತ್ತೆ ಅಂತಂದರೆ, ಮಕ್ಕಳು ಏನೂ ಸಾಧನೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ತಂದೆ ತಾಯಿಯ ಕಣ್ಣು ಮುಂದೆ ಕೊನೆಯವರೆಗೂ ಇರಲಿ ಅನ್ನುವಂಥ ಒಂದು ತಂದೆ ತಾಯಿಯ ಆಶೆ ಏನಿರುತ್ತಲ್ಲ ಅದು ಖಂಡಿತವಾಗಿ. ಹಾಗೆ ಆತನ ಒಂದು ಕುಟುಂಬಕ್ಕೆ ಸಹಾಯ ಮಾಡುವ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಏನು ಸಂಶೋಧಕರ ವಿದ್ಯಾರ್ಥಿಗಳ ಸಂಘ ಏನು ಮಾಡುತ್ತೆ, ಎಲ್ಲರೂ ಕೂಡ ಒಂದು ರೀತಿ ಹನಿ ಹನಿಗೂಡಿದ್ರೆ ಹಳ್ಳ ಅನ್ನೋ ರೀತಿ ಎಲ್ಲರೂ ಒಂದಿಷ್ಟು ತಮ್ಮ ಕೈಲಾದಷ್ಟು ಹಣಕಾಸನ್ನು ಜೋಡಿಸಿ, ಒಬ್ಬರು 500, 1000, 2000 ಈ ರೀತಿ ಜೋಡಿಸಿ ಒಂದು 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತನ ಕುಟುಂಬಕ್ಕೆ ಒಂದು 18,000 ರೂಪಾಯಿಯಷ್ಟು ನೆರವಾಗಿದ್ದಾರೆ. ಖಂಡಿತವಾಗಿಯೂ ಈ ಒಂದು ಸಹಾಯ ಏನಿದೆಯಲ್ಲ ನಿಜಕ್ಕೂ ಅತ್ಯುತ್ತಮವಾದಂಥದ್ದು. ಯಾಕೆ ಅಂತಂದರೆ ನಾವು ಕಷ್ಟ ಕಾಲದಲ್ಲಿ 1000 ಮಾತುಗಳನ್ನ ಹೇಳ್ಬೋದು, ಅವ್ರನ್ನ ಇದು ಮಾಡ್ಬೋದು, ಬಟ್ ಅವರಿಗೆ ಆ ಸಮಯದಲ್ಲಿ ಒಂದಿಷ್ಟು ಅಲ್ಪವಾದರೂ ಕೂಡ ಒಂದು ಸಹಾಯ ಮಾಡೋದಿದೆಯಲ್ಲ ಆ ಗುಣ ನಿಜಕ್ಕೂ ತುಂಬ ಅತ್ಯುತ್ತಮವಾದದ್ದು. ಈ ಒಂದು ಸಹಾಯಕ್ಕೆ ಕಾರಣೀಭೂತರಾದಂಥ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಶೋಧಕರ ವಿದ್ಯಾರ್ಥಿ ಸಂಘ ಧಾರವಾಡ ಇಂದ ಎಲ್ಲ ಆಸ್ಪಿರೆಂಟ್ಸ್ಗಳು ಮತ್ತು ರಾಮಾಂಜನೇಯ ಅವರ ಸ್ನೇಹಿತ ಬಳಗ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ, ಇಡೀ ರಾಜ್ಯದ ಎಲ್ಲ ಆಸ್ಪಿರೆಂಟ್ಸ್ಗಳ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ತಾವೇ ಕಷ್ಟದಲ್ಲಿದ್ದಾರೆ. ಇವತ್ತು ಯಾವುದೋ ನೋಟಿಫಿಕೇಶನ್ಗಳಿಲ್ಲದೆ ಆ ವಿದ್ಯಾರ್ಥಿಗಳು ಎಲ್ಲೆಲ್ಲೋ ಊಟ ಮಾಡಿಕೊಂಡು ಏನೋ ಕಷ್ಟಪಡ್ತಿದ್ದಾರೆ. ಆ ಕಷ್ಟದ ನಡುವೆ ಕೂಡ ಇನ್ನೊಬ್ಬರ ಕಷ್ಟಕ್ಕೆ ಮಿಡಿಯೋದಿದೆಯಲ್ಲ ಅದು ನಿಜಕ್ಕೂ ದೊಡ್ಡ ಮನಸ್ಸಿರ್ಬೇಕು. ಅದಕ್ಕೆ ಆ ದೊಡ್ಡ ಮನಸ್ಸನ್ನ ಎಲ್ಲರೂ ತೋರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೇದಾಗಲಿ, ಅವರ ಭವಿಷ್ಯಕ್ಕೂ ಕೂಡ ಒಳ್ಳೇದಾಗಲಿ. ಆ್ಯಂಡ್ ಅವ್ರು ಅಂದ್ಕೊಂಡಿರುವಂಥ ಏನಿದೆ ಕೆಲಸ ಅದು ಕೂಡ ಈಡೇರಲಿ. ಆ್ಯಂಡ್ ನಾನು ಇದರಲ್ಲಿ ಒಬ್ಬರ ಹೆಸರನ್ನು ಕೂಡ ಹೇಳಕ್ ಹೋಗಲ್ಲ. ಯಾಕಂದರೆ ಪ್ರತಿಯೊಬ್ಬರು ಒಂದು ತಂಡ ಅಲ್ಲಿ ಕೆಲಸ ಮಾಡಿದೆ. ಒಬ್ಬರಿಗೆ ಆ ಕ್ರೆಡಿಟ್ಸ್ ಅಲ್ಲ, ಎಲ್ಲರೂ ಕೂಡ ಸಮಾನ ಮನಸ್ಕರಾಗಿ ಒಂದು ಯಾವುದೇ ನಿಸ್ವಾರ್ಥ ಭಾವನೆಯಿಂದ ಒಂದು ಸಹಾಯವನ್ನು ಮಾಡಿದ್ದಾರೆ. ಅವರ ಕೆಲಸ ಎಲ್ಲರಿಗೂ ಪ್ರೇರಣೆ ಆಗಲಿ. ಇನ್ನು ಯಾರಾದರೂ ನಿಮ್ಮಲ್ಲೂ ಕೂಡ ಸಹಾಯ ಮಾಡೋರಿದ್ರೆ ಖಂಡಿತವಾಗಿ ಹೇಳಿ. ನಾನು ಕಮೆಂಟ್ ಬಾಕ್ಸಲ್ಲಿ ಆ ಒಂದು ಕುಟುಂಬದ ಆ ತಂದೆಯ ಹಿರಿಯ ಜೀವದ ಒಂದು ಅಕೌಂಟ್ ನಂಬರು ಮತ್ತು ಕೆಲವೊಂದಿಷ್ಟು ನಂಬರ್ಸ್ ಇದೆ. ಸೊ ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಯಾರಾದರೂ ಸಹಾಯ ಮಾಡೋದ್ರೆ ಒಂದು ಸಣ್ಣ ಮಟ್ಟದಲ್ಲಿ ಸಹಾಯ ಮಾಡಿ. ಖಂಡಿತವಾಗಿ ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ಇದರಿಂದ ಮತ್ತಷ್ಟು ಜನರಿಗೆ ಪ್ರೇರಣೆ ಸಿಗಲಿ. ಧಾರವಾಡದಲ್ಲಿರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿರುವಂಥ ಆಸ್ಪಿರೆಂಟ್ಸ್ಗಳ ಒಗ್ಗಟ್ಟು ಯಾವ ರೀತಿ ಇದೆ ಅನ್ನೋದು ಇತ್ತೀಚೆಗೆ ಇಡೀ ದೇಶಕ್ಕೆ ಗೊತ್ತಾಯಿತು. ಹಾಗೆ ಪ್ರತಿಯೊಬ್ಬರೂ ಕೂಡ ಕಷ್ಟಕ್ಕೆ ಮಿಡಿಯುವ ಗುಣವನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಈ ಒಂದು ಕೆಲಸದ ಮೂಲಕ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ನನ್ನ ಕಟ್ಟಕಡೆಯ ಮನವಿ, ನಾನು ಕೂಡ ಧಾರವಾಡದಲ್ಲಿ 2 ವರ್ಷ ಅಲ್ಲಿನ ಕರ್ನಾಟಕ ಕಾಲೇಜಲ್ಲಿ PUC ಓದಿದ್ದು. ಆ ಸಂದರ್ಭದಲ್ಲಿ ಇದ್ದಂಥ ವಾತಾವರಣಕ್ಕೂ ಈಗೂ ಬಹಳ ವ್ಯತ್ಯಾಸ ಇದೆ. 2018-19ರಲ್ಲಿ ಈಗೂ. ಆ್ಯಂಡ್ ಅಲ್ಲಿನ ಆಹಾರ ಆಗಿರ್ಬೋದು, ನೀವು ಮೆಸ್ಸಲ್ಲಿ ಮಾಡುವಂಥ ಊಟ, ಹೊರಗಡೆ ತಿನ್ನುವಂಥ ಊಟ ಎಲ್ಲವೂ ಕೂಡ ಈಗ ತುಂಬ ಕಳಪೆ ಮಟ್ಟದಿಂದ ಕೂಡಿದೆ. ಯಾಕೆ ಅಂತಂದರೆ ಹಣದ ಆಸೆ ಮನುಷ್ಯನನ್ನು ಆ ರೀತಿ ಮಾಡಿಬಿಟ್ಟಿದೆ. ಹಣ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ಎಲ್ಲೆಲ್ಲೋ
ಲೋ ಕ್ವಾಲಿಟಿ ಐಟಮ್ಸ್ಗಳು ತಂದು, ನಾನು ಎಲ್ರಿಗೂ ಹೇಳ್ತಿಲ್ಲ, ಕೆಲವೊಂದು ಕಡೆ ಆ ರೀತಿ ಮಾಡ್ತಾರೆ. ಅಂಥ ಆಹಾರವನ್ನು ತಿನ್ನೋದ್ರಿಂದ ಮೊದಲೇ ನಾವು ಮೆಂಟಲಿ ಸಫರ್ ಆಗಿರ್ತೀವಿ. ಅಂಥ ಆಹಾರ ದೇಹಕ್ಕೆ ತೆಗೆದುಕೊಳ್ಳೋದ್ರಿಂದ ದೇಹ ಕೂಡ ಅಷ್ಟೊಂದು ಶಕ್ತಿಯುತವಾಗಿರಲ್ಲ. ಅಂಥ ಸಮಯದಲ್ಲಿ ನಾವು ಹೆಚ್ಚು ಒತ್ತಡ, ಪ್ರೆಷರ್ ತೆಗೆದುಕೊಳ್ಳೋದ್ರಿಂದ ಸಾಮಾನ್ಯವಾಗಿ ಈ ರೀತಿ ಲೋ BP, ಹೃದಯಾಘಾತಗಳು ಆಗ್ತಾ ಇರುತ್ತೆ. ಆದಷ್ಟು ಒಳ್ಳೆಯ ಊಟವನ್ನು ಮಾಡಿ, ನೀವು ಅಟ್ಲೀಸ್ಟ್ ರೂಮ್ ಮಾಡಿಕೊಂಡು ಊಟಕ್ಕಾದ್ರೂ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಡಿ. ಯಾಕೆ ಅಂತಂದ್ರೆ ನಾವಿವತ್ತು ಆರೋಗ್ಯವಾಗಿರ್ಬೇಕಂದ್ರೆ ಮುಖ್ಯವಾಗಿರ್ಬೇಕಾಗಿದ್ದಂಥದ್ದು ಆಹಾರ. ನಾವು ಜೀವಂತವಾಗಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಅದು ಮುಂದೆ ಭವಿಷ್ಯಕ್ಕೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ದಯವಿಟ್ಟು ಧಾರವಾಡದಲ್ಲಿರುವಂಥ ಹೋಟೆಲು, ಮೆಸ್ಗಳಿಗವರಿಗೆ ನಾನು ಕೇಳ್ಕೊಳ್ಳೋದಷ್ಟೇ, ಆದಷ್ಟು ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಹಣದ ಆಸೆಯನ್ನು ಬಿಟ್ಟು ಒಳ್ಳೆಯ ಆಹಾರವನ್ನು ಕೊಡಿ. ನೂರಾರು ಕಿಲೋಮೀಟರ್ಗಳಿಂದ ತಂದೆ ತಾಯಿಯನ್ನು ಬಿಟ್ಟು, ಕುಟುಂಬ ಬಿಟ್ಟು ಓದಿ ಏನೋ ಸಾಧನೆ ಮಾಡ್ಬೇಕಂತ ಬಂದಿರ್ತಾರೆ. ಅಂಥವ್ರಿಗೆ ನೀವು ತೆಗೆದುಕೊಳ್ಳೋ ಹಣಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಊಟ ಕೊಡಿ. ಅವ್ರು ನಿಮ್ಮನ್ನು ಮುಂದೊಂದಿನ ನೌಕರಿ ಆದರೆ ಬಂದು ನಿಮಗೆ ಲಕ್ಷಾಂತರ ರೂಪಾಯಿ ಸಹಾಯ ಮಾಡ್ಬೋದು, ನೀವು ನೆನೆಸ್ಕೊಳ್ಬೋದು. ಸೊ ಅದಕ್ಕೆ ಆದಷ್ಟು ಒಳ್ಳೆಯ ಊಟ ಕೊಡಿ. ಅವರನ್ನು ನಿಮ್ಮ ಮಕ್ಕಳಂತೆ ಭಾವಿಸ್ಕೊಂಡು ಯಾವುದೇ ರೀತಿಯಾದಂಥ ಈ ಸೋಡಾಗಳು ಹಾಕೋದು, ಬೇರೆ ಬೇರೆ ಕೆಮಿಕಲ್ಗಳು ಹಾಕೋದು, ಟೇಸ್ಟಿಂಗ್ ಪೌಡರ್ ಅದೆಲ್ಲ ಬಿಟ್ಟು ಒಳ್ಳೆ ಆಹಾರ ಕೊಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಆದಷ್ಟು ಯಾರಾದರೂ ಇಂಥ ಘಟನೆಗಳಾದಾಗ ನೀವು ಕೂಡ ನಿಮ್ಮ ಮನಸ್ಸಿನಿಂದ, ತನುಮನದಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಮಾಡಿ ಎಲ್ಲರಿಗೂ ಒಳ್ಳೇದು ಬಯಸೋಣ. ಒಳ್ಳೇದಾಗಲಿ ಅಂತ ಹೇಳ್ತಾ ಧನ್ಯವಾದ.